स्वागत है आपका बी न्यूज नेशन में। मैं हूं आबिद हुसैन शेख। बीजापुर में लॉरी हड़ताल जोरों पर। बीजापुर में लॉरी मालिकों और चालकों की ओर से अपनी मांगों को लेकर देश भर में चल रहे हड़ताल जोरों पर चल रही है। कई लॉरियां इस ओर ध्यान न देकर अपने काम में लगी हैं, जिसकी वजह से हड़ताल करने वालों को नागवार गुजर रहा है। आज इटगी पेट्रोल पंप के पास जबरदस्ती रोके जा रहे लॉरियों के समर्थन में पहुंची पुलिस और प्रदर्शनकारियों के बीच कहासुनी का नजारा देखने को मिला। ಜಿಆರ್ ಷಣ್ಮುಖಪ್ಪ ಅವರಿಗೆ, ಬಿಜಾಪುರ ಜಿಲ್ಲಾ ಲಾರಿ ಮಾಲಕ ಅಧ್ಯಕ್ಷರಾದ ಅಮೋಗಿ ಚಿಂಚಲಿ ಅವರಿಗೆ, ಬಿಜಾಪುರ ಜಿಲ್ಲಾ ಲಾರಿ ಮಾಲಕ ಸಂಘಕ್ಕೆ, ಬಿಜಾಪುರ ಜಿಲ್ಲಾ ಲಾರಿ ಮಾಲಕ ಸಂಘಕ್ಕೆ ಜಿಆರ್ ಷಣ್ಮುಖಪ್ಪ ಅವರಿಗೆ, ಅಮೋಗಿ ಚಿಂಚಲಿ ಅವರಿಗೆ, ಬಿಜಾಪುರ ಜಿಲ್ಲಾ ಲಾರಿ ಮಾಲಕ ಸಂಘಕ್ಕೆ ಇಟ್ಕೊಂಡು ನಮ್ಮ ಪರಿಸ್ಥಿತಿ ದೇವರಿಗೆ ಐತ್ರಿ ಮೇಡಮ್. ಏನು ಒಂದು ರೂಪಾಯಿ ಉಳಿಯಂಗಿಲ್ಲ. ಈಗ ಟೋಟಲ್ ಇವ್ರು ಅಡ್ಡಾಡೋ ನಮ್ಮ ಹೋಗ್ರಿ ಟ್ಯಾಕ್ಸ್ ಇವರು ತುಂಬ್ತಾರೆ, ನಾವು ತುಂಬ್ತೀವಿ. ಇನ್ಶೂರೆನ್ಸ್ ಇವರು ತುಂಬ್ತಾರೆ, ಆಮೇಲೆ ಟೋಲ್ ಇವರು ತುಂಬ್ತಾರೆ. ಮೇಡಮ್ ಒಂದು ವರ್ಷಕ್ಕೆ 18,000 ಕೋಟಿ ರೂಪಾಯಿ ಟೋಲ್ ಆಗ್ತದೆ. ಯಾಕೆ 18,000 ಕೋಟಿ ಹೇಳ್ಬೇಕಲ್ರಿ, ಹೇಳಬೇಕಲ್ರಿ. ಡಿಪಾರ್ಟ್ಮೆಂಟ್ ಅವರು ನಾಳೆ ಸಾಹೇಬ್ ಬಂದು ಮಾತಾಡೋದು 18,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಆಗ್ತದೆ. ನಾವು 32,000 ಕೋಟಿ ಗಡ್ಕರಿ ಸಾಹೇಬ್ರೆ ಟೋಲ್ನಾಗ 412 ಟೋಲ್ನಾಗ ಒಂದು ಎರಡು ಅವರು ಅದ. ಅವ್ರು ಒಪ್ಪಳತ್ತೇನು ಮಾಡಮ್ಮ, ನಾವು ಉಪವಾಸ ನೀವು ಸಾಯಲಾಗತ್ತೀವಿ. ಪಾಪ ಇವ್ರು ಮುಟ್ಟಿದ್ರಪ್ಪ, ಇವ್ರು ನಮ್ಮವ್ರೆ, ಇವ್ರಿಗೆ ಕಾಸು ಕೊಡ್ಬೇಕಂತಲ್ಲ. ನಾವು ಗಾಡಿಗಳು 15-20 ಲಾರಿಗಳು ನಾವು ಇವ್ರು ಹಗಲ ರಾತ್ರಿ ಕೂತು ಹಾಕಲ್ಲ. ಅಂದ್ರೆ ಇವ್ರು ಹೊಟ್ಟೆ ತುಂಬ ನಾವು ಉಪವಾಸ ಇರ್ಬೇಕಂತ ಈ ಪರಿಸ್ಥಿತಿ ಬಂದ್ರೆ ಮತ್ತೊಂದೇನಿಲ್ರಿ. ಇವ್ರು ಕ್ಲಾಸ್ ಕೊಡಬೇಕು, ಇವ್ರಿಗೆ ಏನಾರೇ ನಾವು ಇದು ಮಾಡಬೇಕು, ಅನ್ಯಾಯ ಮಾಡ್ಬೇಕಂತ ನಮ್ಗೆ ಅವ್ರು ಊಟ ಮಾಡ್ತೀವಿ ಮೇಡಮ್. ನಾವು ಪೇಪರ್ಸು ಕೊಡಿಸ್ತೀವಿ. ಆಮೇಲೆ ನಿನ್ನೆ ಮೊನ್ನೆ ನಿಲ್ಸಿ ಗಾಡಿಗೆ ರಾತ್ರಿ 9 ಸರ್, ನೀವು ನಮಗೆ ಇನ್ಫಾರ್ಮೇಶನ್ ಬಂದಿತ್ತು, ಈಗ ಹೊರ ಸ್ಟೇಟ್ ಇಂದ ಹೊರ ಡಿಸ್ಟಿಕ್ ಇಂದ ಲಾರಿಗಳು ಬರ್ತಾ ಇದಾವಂತ. ಸೊ ನಿಮ್ ಅಸೋಸಿಯೇಷನ್ ಕಡೆಯಿಂದ ಜನರು ಅದನ್ನ ಫೋರ್ಸೇಬಲಿ ಸ್ಟಾಪ್ ಮಾಡಿಸಿ ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಕಸ್ಕೊಂಡು ಅವರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿತ್ತು. ಸೊ ಏನ್ ಹೇಳ್ತೀರಾ ಸರ್? ಇಲ್ಲ, ಈ ಮಾತು சொல்றி. ಆಕ್ಚುಲಿ ಈಗ ನೋಡಿ, ಇದು ಸ್ಟ್ರೈಕ್ ಅನ್ನೋದು ಆಲ್ ಓವರ್ ಇಂಡಿಯಾ. ನಾವು ಯಾವುದೇ ಗಾಡಿ ಜಬರ್ದಸ್ತಿ ಮಾಡೋದು, ಆ ಗಾಡಿ ಪೇಪರ್ಸ್ ಕಳ್ಸೋದು, ಯಾರಿಗೆ ಏನಾರ ಡ್ರೈವರ್ಗಳಿಗೆ ಏನಾರ ಅವ್ಯಾಚ ಶಬ್ದಗಳನ್ನು ಮಾತಾಡೋದು, ಯಾವ ಶಬ್ದ ಯಾರು ಏನು ಮಾಡಿಲ್ಲ. ಈಗ ನೋಡ್ರಿ, ನಾವೆಲ್ಲ ನಮ್ಮ ಲಾರಿಗಳು 10-20 ಗಾಡಿ 1000 ಗಟ್ಟಲೆ 93 ಲಕ್ಷ ಗಾಡಿ ಅದಾವ್ರಿ ಇಂಡಿಯಾದಾಗ. 93 ಲಕ್ಷ ಗಾಡಿ ಎಲ್ಲ ನಿಂತಾವ. ಅದ್ರಾಗ ಇಂಥವ್ರೇನು ತುಂಬ್ಕೊಂಡ್ಬಂದವ್ರು ಕೆಲವೊಬ್ಬರೇ ಅದಾರ ವಿನ ಉಳ್ದವ್ರಿಲ್ಲ. ಅದಕ್ಕೆ ಇವರು ನಮ್ಮ ಜೊತೆ ಕೈ ಸೇರಿಸಿ, ನಮ್ಮ ಜೋಡಿ ನಮ್ಮ ಕೈ ಬಲಪಡಿಸಿ, ಇವರು ತಮ್ಮ ಗಾಡಿ ಸ್ವ ಇಚ್ಛೆಯಿಂದ ಗಾಡಿ ನಿಂದ್ರಿಸಿ ಇವರು ನಮ್ಗೆ ಸಪೋರ್ಟ್ ಮಾಡ್ಬೇಕ್ರಿ. ಮತ್ತೆ ಇವ್ರು ಸಪೋರ್ಟ್ ಮಾಡೋದು ಬಿಟ್ಟು ನಾವು ಎಲ್ಲ ಗಾಡಿ ನಿಂದ್ರಿಸಿ ಉಪವಾಸ ಆಗತ್ತೀವಿ. ಇವರೆಲ್ಲ ತುಂಬ್ಕೊಂಡು ಹೋಗಿಂದ ನಾವು ಬಾಡಿಗೆ ಮಾಡ್ತೀವಪ್ಪ ಅಂದ್ರೆ ತಪ್ಪಾಗ್ತದೆ. ಅದ್ರ ಸಂಬಂಧ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ತಿಳಿಸಿ ಹೇಳಿ ನಮ್ಮ ಜೋಡಿ ನೀವು ಕೈ ಬಲಪಡಿಸ್ರಪ್ಪ ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಮತ್ತೊಂದೇನು ಇಲ್ಲ ಅಂತ ಹೇಳಬೇಕು. ಇಲ್ಲ ಅಂದ್ರೆ ನಿಮ್ ಕಡೆಯವರು ಏನು ಪೇಪರ್ಸ್ ಅದು ಏನು ಕಸ್ಕೊಂಡಿಲ್ಲ, ಮತ್ತು ಗಾಡಿ ಚಾವಿ ಕಸ್ಕೊಂಡಿಲ್ಲ. 1-2 ಗಾಡಿ ಯಾವ ಆಗಿರ್ಬೋದು, ಅವ್ರಿಗೆ ಅವಾಗ ವಾಪಸ್ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವ್ರು ನಮಗೆ ಗರ್ವಗಳಿದೆ ಅವಾಗಿಂದ ಬಂದು ನಾವು ಎಲ್ಲ ರೀತಿಯಿಂದ ಅವ್ರಿಗೆ ಸಹಕಾರ ಮಾಡಿ ಮುಟ್ಟೋದವರಿಗೆ ಮತ್ತು ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲ ಬಗ್ಗೆ ತಿಳಿಸಿದ್ವಿ. ಆದ್ರೆ ಎಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ನಿಂತ್ಕೊಂಡಿದ್ದಾರೆ. ನಿಂತ್ರೆ ನಿಂದಿರ್ಬಹುದು ಅಥವಾ ಹೋದ್ರು ಹೋಗ್ಬೋದು. ಅವ್ರ ಬಗ್ಗೆ ನಮ್ಗೇನ ಎಣ್ಣೆ ಇದು ಇಲ್ಲ. ಅವ್ರು ನಮ್ ಕೈ ಬಲಪಡಿಸಿ ನಿಂದಿರ್ತೀವಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಮಾತ್ರ ನಿಂದಿರ್ತೀವಿ. ಇಲ್ಲಪ್ಪ ನಾವು ಗಾಡಿ ನಿಲ್ಸ. ನಿಮ್ಮ ಹೆಸರು ಬಿಡಿ ಸರ್. ನನ್ನ ಹೆಸರು ಅಮೋಗಿ ಚಿಂಚಲಿ ಅಂತ, ಬಿಜಾಪುರ ಜಿಲ್ಲಾ ಲಾರಿ ಮಾಲೀಕರ ಅಧ್ಯಕ್ಷರಾಗಿ ಮಾತಾಡ್ತೀನಿ.
ಬಿಜಾಪುರ ಜಿಲ್ಲಾ ಲಾರಿ ಮಾಲಕ ಸಂಘ ವತಿಯಿಂದ ನಾನು ಆಸಿಫ್ ಇಕ್ಬಾಲ್ ಬಗ್ಲಿ ಅಸೋಸಿಯೇಷನ್ ಡೈರೆಕ್ಟರ್ ಮತ್ತು ನಮ್ಮ ಅಧ್ಯಕ್ಷ ಆದ ಅಮೋಗಿ ಚಿಂಚಲಿ ಅವರು ಈಗಾಗಲೇ ಎಲ್ಲರಿಗೆ ಮೀಡಿಯಾದಲ್ಲಿ ಎಲ್ಲ ಕಡೆ ಗೊತ್ತಾಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದು ಅನಿರ್ದಿಷ್ಟ ಕಾಲ ಮುಷ್ಕರ ಇರುತ್ತದೆ. ಆದ್ದರಿಂದ ನಾವು ಯಾರಿಗೂ ಒತ್ತಾಯಪೂರ್ವಕವಾಗಿ ಅವರಿಗೆ ಫೋರ್ಸಬಲಿ ಯಾವುದೇ ರೀತಿಯಿಂದ ನಾವು ಇದು ಮಾಡ್ತಾ ಇಲ್ಲ. ಅವರಿಗೆ ರಿಕ್ವೆಸ್ಟ್ ಮಾಡಿ ಮತ್ತು ಅವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಅವರು ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆಯಲ್ಲಿ ಮಾಡಿ ಅವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಮುಂದೆ ಹೋದರೂ ಆಗಬಾರ್ದು, ಯಾವುದೇ ರೀತಿ ತೊಂದರೆ ಆದ ಕೇಸಿಂದ ನಾವು ಅವರಿಗೆ ಸೇಫ್ಟಿ ಇದೆ. ಇಲ್ಲಿ ನಾವು ಬಿಜಾಪುರ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಸಹಕಾರ ನೀಡ್ತಾ ಇದ್ದೀವಿ ಮತ್ತು ಅವರು ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲ ಗಾಡಿದವರು ಇಲ್ಲಿ ನಮ್ಮ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ ಮತ್ತು ಡಿಪಾರ್ಟ್ಮೆಂಟ್ ಅವರು ಬಂದರು, ಅವರು ನಮಗೂ ಕೋಆಪರೇಟ್ ಮಾಡಿದ್ದಾರೆ, ಅವರು ನಮ್ಮ ಸಹಕಾರ ಮಾಡ್ತಾ ಇದ್ದಾರೆ. ಮತ್ತು ನಾವು ಎಲ್ಲ ಗಾಡಿದವರಿಗೆ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಎಲ್ಲ ಫೆಸಿಲಿಟೀಸು ನಾವು ಮಾಡ್ತಾ ಇದ್ದೀವಿ. ಮುಂದೆ ನಮ್ಮ ಬೇಡಿಕೆಗಳು ಯಾವಾಗ ಈಡೇರುತ್ತೇವೋ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇನ್ನೂವರೆಗೆ ನಮ್ಗೆ ಇವತ್ತು 20ನೇ ತಾರೀಕಿನಿಂದ ಇವತ್ತು 24ನೇ ತಾರೀಕು 4 ದಿವಸ ಆದರೂ ಇನ್ನೂ ತನಕ ನಮಗೆ ನಮ್ಮ ಮನವಿ ಏನಿದೆ, ನಮ್ಮ ಬೇಡಿಕೆಗಳು ಏನಿದೆ ಇನ್ನೂ ತನಕ ಈಡೇರಿಸಿಲ್ಲ. ಯಾವಾಗ ತನಕ ಈಡೇರಿಸೋದಿಲ್ಲ ನಮ್ಮ ಬೇಡಿಕೆಗಳು, ಆವಾಗ ತನಕ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ನಾವು ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಬಿಜಾಪುರ ಜಿಲ್ಲಾ लारी मालक संघ के बिजापुर जिला लारी मालक संघ के और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।